ವಿ ಸೋಮಣ್ಣನವರನ್ನು ಜೊತೆಗೂಡಿಸಿಕೊಂಡು ಈ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯ ಮಾಡುವೆ. ಸಂಸದ ಜಗದೀಶ್ ಶೆಟ್ಟರ್. ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯ ಸ್ವಗೃಹದಲ್ಲಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾಗಿ ಸನ್ಮಾನಿಸಿ ರಾಮದುರ್ಗ ಶಿರಸಂಗಿ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ರೈಲ್ವೆ ಲೋಕಾಪುರದಿಂದ ಧಾರವಾಡವರೆಗೆ ರೈಲ್ವೆ ಮಾರ್ಗಕ್ಕೆ ಮನವಿ ನೀಡಿದರು. ಮನವಿ ಸ್ವೀಕರಿಸಿ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ, ಈಗಾಗಲೇ ನಾನು ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ಬರುವಂತಹ ಧಾರ್ಮಿಕ ಸ್ಥಳಗಳಾದ ಯಲ್ಲಮ್ಮ ದೇವಿ ದೇವಸ್ಥಾನ, ಸುರೇಬಾನದಲ್ಲಿರುವ ಪ್ರಸಿದ್ಧಿ ಶಬರಿ ದೇವಸ್ಥಾನ, ಶಿರಸಂಗಿಯ ಕಾಳಮ್ಮ ದೇವಿಯ ದೇವಸ್ಥಾನಗಳು ಬರುತ್ತಿದ್ದು ಇಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಮುಖ್ಯವಾಗಿ ಸವದತ್ತಿಯ ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ವರ್ಷದಲ್ಲಿ ಸುಮಾರು 1 ಕೋಟಿಯಷ್ಟು ಜನರು ದೇವಿಯ ದರ್ಶನಕ್ಕೆ ಬಂದು ಹೋಗುತ್ತಾರೆ. ಲೋಕಾಪುರದಿಂದ ರಾಮದುರ್ಗ, ಶಿರಸಂಗಿ, ಕಾಳಮ್ಮ ದೇವಿ, ಸವದತ್ತಿ, ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ಮಾಡಿದರೆ ಬಹಳಷ್ಟು ಜನರಿಗೆ ಇದರಿಂದ ತುಂಬಾ ಅನುಕೂಲವಾಗುತ್ತದೆ ಹಾಗೂ ರೈಲ್ವೆ ಇಲಾಖೆಗೆ ಲಾಭವೂ ಆಗಲಿದೆ ಎಂದು ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವಿರವರಿಗೆ ಮನದಟ್ಟು ಮಾಡಲಾಗಿದೆ. ಅವರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ಈಗ ಬರುವ ಚಳಿಗಾಲ ಅಧಿವೇಶನದಲ್ಲಿ ನಾನು ಮತ್ತು ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣನವರನ್ನು ಜೊತೆಗೂಡಿಸಿಕೊಂಡು ಈ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯಪಡಿಸುತ್ತೇವೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರಾದ ಜಿಎಂ ಜೈನಿ ಖಾನ್, ಮಲ್ಲಣ್ಣ ಯಾದವಾಡ, ಮೊಹಮ್ಮದ್ ಶಫಿ ಬೆಣ್ಣಿ, ಎಸ್ಜಿ ಚಿಕ್ಕನರಗುಂದ, ಎಂಕೆ ಯಾದವಾಡ, ದಾದಾ ಪೀರ್ ಕೆರೂರ, ದಾದಾ ಪೀರ್ ಹಾಜಿ ಮತ್ತು ಎಆರ್ ಪಠಾಣ್ ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್, ಬಾರ್ಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. 2019 ಸರ್ವೆ ರಿಪೋರ್ಟ್ ಇಟ್ಕೊಂಡು ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ವೆ ಇಟ್ಕೊಂಡು ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ ಪ್ರತಿ ವರ್ಷ ರೇಣುಕಾ ದೇವಿಯ ದರ್ಶನ ಸಲುವಾಗಿ ಯಲ್ಲಮ್ಮಗುಡ್ಡಕ್ಕೆ ಸುಮಾರು 40 ರಿಂದ 50 ಲಕ್ಷ ಪ್ರತಿ ವರ್ಷ ಭಕ್ತಾದಿಗಳು ಹೋಗ್ತಾರೆ. ಇಲ್ಲಿವರೆಗೆ 80 ಲಕ್ಷದವರೆಗೆ ಭಕ್ತಾದಿಗಳು ಹೋಗಿದ್ದು ಉದಾಹರಣೆ ಇದಾವೆ. ಕೋಟ್ಯಾಂತರ ಜನ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ. ಆ ಹಿನ್ನೆಲೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಇನ್ನೊಮ್ಮೆ ಸರ್ವೆ ಮಾಡ್ರಿ, ಸರ್ವೆ ಮಾಡಿದಾಗ ನಿಮ್ಗೆ ನಿಜ ಸ್ಥಿತಿ ಗೊತ್ತಾಗ್ತದೆ ಅಂತ ಹೇಳಿದ ಮೇಲೆ ಅದಕ್ಕೆ ನೋಟು ಮಾಡ್ಕೊಂಡಲ್ಲ ವೈಷ್ಣವರು ಒಳ್ಳೆಯ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಬಹುಶಃ ಅದೊಂದು ಸರ್ವೆಗೆ ಆರ್ಡರ್ ಆಯ್ತಂದ್ರೆ ನಾನು ಈಗಾಗಲೇ GM ಆಫೀಸಲ್ಲಿ ಮೀಟಿಂಗು ಮಾಡಿದ್ದೇನೆ. ಅದ್ರ ಬಗ್ಗೆ ಅವರು ಮೇಲಿಂದ ಸರ್ವೆ ಆರ್ಡರ್ ಮಾಡಿದ್ರೆ ಬಹಳ ಪ್ರಾಮಾಣಿಕವಾಗಿ ಸರ್ವೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಆದಷ್ಟು ಬೇಗನೆ ಅದು ಸರ್ವೆ ಆಗ್ತದೆ ಅನ್ನೋಂಥ ಹೋಪ್ಸ್ ನಮಗಿದೆ. ನೋಡ್ರಿ, ಒಂದು ನಾನು ಹೇಳ್ತೀನಿ, ಒಬ್ಬ ಯಾವ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿರ್ತಾರ ಆ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಡೋದು ನನ್ನ ಆದ್ಯ ಕರ್ತವ್ಯ. ಇಲ್ಲಿ ನಾನು 6 ಸಲ ಶಾಸಕರಿದ್ದಾಗ ಈ ಭಾಗದ ಅಭಿವೃದ್ಧಿಗೆ ಏನು ಒತ್ತು ಕೊಟ್ಟಿದೆ ಜನರಿಗೆ ಗೊತ್ತಿದೆ. ಹೀಗಾಗಿ ಇಲ್ಲಿ ಅಲ್ಲಿ ಕೊಡ್ತಾ ಇದ್ದೇನೆ. ಯಾವುದು ಪ್ರಯಾರಿಟಿ ಇದಾವೆ, ಯಾವ್ಯಾವ ಅವಶ್ಯಕತೆ ಇದೆ, ಈಗ ಶಬರಿ ಕೊಳ್ಳೋದ್ ಬಗ್ಗೆ ಬರೀ ಚರ್ಚೆ ಆಗಿತ್ತು. ನಾನು ಹೋಗಿ ನೋಡಿದೆ. ಅಲ್ಲಿ ರಾಮದುರ್ಗ 2ನೇ ಸಲ ಭೇಟಿ ಕೊಟ್ಟಾಗ ಆ ಶಬರಿಗೊಳಗೆ ನಾನೇ ವಿಸಿಟ್ ಮಾಡಿದೆ. ಹೋಗಿ ನೋಡಿದ್ರೆ ಅದಕ್ಕೊಂದು ಹಿಸ್ಟ್ರಿ ಇಲ್ಲ, ಅದೊಂದು ಯಾರು ನೋಟ್ಸ್ ಅದಕ್ಕೆ ಮಾಡಿಲ್ಲ. ಅದಕ್ಕಾಗಿ ಒಂದು ಹಿಸ್ಟ್ರಿ ತಯಾರು ಮಾಡ್ರಿ ಅಂತ ಹೇಳಿದ್ದೇನೆ. ಇವತ್ತು ಹೋರಾಟಗಾರರು ಬಂದಿದ್ರು, ಅವ್ರಿಗೆ ಹೇಳಿದ್ದೇನೆ. ಅವರೆಲ್ಲ ಅದಕ್ಕೊಂದು ನೋಟ್ ರೆಡಿ ಮಾಡ್ತಾರೆ. ನೋಡಿದ್ ಮಾಡಿದ್ಮೇಲೆ ಆ ಶಬರಿಕೊಳ್ಳ ಅಭಿವೃದ್ಧಿ ಮಾಡ್ಲಿಕ್ಕೂ ಒತ್ತು ಕೊಡ್ತೀನಿ. ಇನ್ನು ಮೂಲಭೂತ ಸೌಕರ್ಯ ಇವತ್ತು ಬೆಳಗಾವಿ ಆಮೇಲೆ ಕಿತ್ತೂರಿಂದ ಧಾರವಾಡವರೆಗೆ ಹೊಸ ರೈಲ್ವೆ ಲೈನ್ ಸುರೇಶ್ ಅಂಗಡಿ ಅವರು ಕನಸಿದೆ, ಮಂಜೂರಾಗಿದೆ. ಹಣ ಸರ್ವೆ ಆಗಿದ್ದಿಲ್ಲ, ಅಕ್ವಿಷನ್ ಆಗಿದ್ದಿಲ್ಲ, ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಬೈಪಾಸ್ ರೋಡ್ ಸ್ಟಾರ್ಟ್ ಆಗಿದ್ದಿಲ್ಲ, ಅದು ಸ್ಟಾರ್ಟ್ ಮಾಡಿಸಿದ್ದೇವೆ. ರಿಂಗ್ ರೋಡ್ ಅಕ್ವಿಷನ್ ಆಗಿದ್ದಿಲ್ಲ, ಅಕ್ವಿಷನ್ ಸ್ಟಾರ್ಟ್ ಮಾಡಿಸಿದ್ದೇನೆ. ಗೋವಾದ 2 ರಸ್ತೆ ಅರ್ಧ ಕಣಿತಿದ್ದು, ಅದು ಚಾಲು ಮಾಡಿಸಿದ್ದೇನೆ. ಹೀಗಾಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಸಿದ್ದೇನೆ. ಬಹುಶಃ ಇನ್ನೊಂದು 6 ತಿಂಗಳು 1 ವರ್ಷ ನೀವು ನೋಡ್ತಾ ಇರಿ, ಬೆಳಗಾವಿ ಸಂಪೂರ್ಣ ಬದಲಾವಣೆ ಆಗ್ತದೆ. ಸರ್, ಇವಾಗ ಸವದತ್ತಿ ತಾಲೂಕು ಹಾಗೂ ರಾಮದುರ್ಗ ತಾಲೂಕು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮಾತು ಹುಟ್ಟು ಹಾಕಿದ್ದಾರೆ, ಶೆಟ್ರ್ ಇದ್ರೆ ಮಾತ್ರ ರೈಲು ಬರುತ್ತೆ. ಅಲ್ಲ, ಇದ್ದೇನಲ್ರಿ, ಈಗ ಶೆಟ್ರ್ ಇದ್ದೇನೆ ರೈಲ್ವೆ ತಗೊಂಡು ಬರ್ತಾರೆ. ಸರ್, ಅಶೋಕ್ ಪಟ್ಟಣ್ ಅವರ ಮನವಿ ಹಾಗೂ KV ಪಾಟೀಲ್ ಅವರ ಮನವಿ ಆಧರಿಸಿ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಸಾಹೇಬರು, ಲೋಕಸಭಾ ಸದಸ್ಯರು, ಶೆಟ್ರು ಮತ್ತು ನಾವು ಲೋಕಾಪುರದಿಂದ ರಾಮದುರ್ಗ ಮತ್ತು ಶಬರಿಕೊಳ್ಳ ನಾವೇ ಸ್ವತಃ ಬಂದು ಅಲ್ಲಿ ವೀಕ್ಷಣೆ ಮಾಡಿ ಅದನ್ನು ಬೇಗ ಬರುವಾಗ ಮಾಡ್ತೀವಿ ಅಂತ. ಅವರಿಗೆ ನಾನು ಭೇಟಿಯಾಗಿದ್ದೇನೆ. ಅವರು ಸತ್ಯಾಗ ರಾಜ್ಯದ ಯಾವುದೇ ರೈಲ್ವೆ ಯೋಜನೆ ಬರಲಿ, ನಮ್ಮ ಭಾಗದ ಬರಲಿ, ಆದ್ಯತೆ ಮೇಲೆ ಬೆನ್ನು ಹತ್ತಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ವೈಷ್ಣವ್ರಿಗೆ ಭೇಟಿಯಾಗಿದ್ದೇನೆ ಮತ್ತು ರೈಲ್ವೆ MOS ಆದಂಥ ವಿ ಸೋಮಣ್ಣವ್ರಿಗೆ ಭೇಟಿಯಾಗಿದ್ದೇನೆ. ಈ ವಿಷಯ ಗಮನಕ್ಕೆ ತೊಗೊಂಡಿದ್ದಾರೆ ಮತ್ತು ಅವರು ಸಹಿತ ಪ್ರಾಮಿಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ನಾ ಫಸ್ಟ್ ಪ್ರಯಾರಿಟಿ ಮೇಲೆ ಇದು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಹೀಗಾಗಿ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ತೀವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.